ಮತ್ತೆ ಗಾರ್ಬೇಜ್ ಸಿಟಿ ಆಗುತ್ತಾ ಬೆಂಗಳೂರು? ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಪೌರ ಕಾರ್ಮಿಕರ ಪ್ರೊಟೆಸ್ಟ್. ಕೆಲಸ ಕಾಯಂ, ವೇತನ ಹೆಚ್ಚಳಕ್ಕಾಗಿ ಪ್ರತಿಭಟನೆ ಆಗ್ತಾ ಇದೆ. ಕಸ ಸಂಗ್ರಹ ಕೈಬಿಟ್ಟು ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಜಿಟಿ ಮಳೆಗೆ ಕೆಸರು ಗದ್ದೆಯಾಗಿದೆ ಬೆಂಗಳೂರು. ಕಸದ ಗುಡ್ಡೆಯಿಂದ ಸಾಂಕ್ರಾಮಿಕ ರೋಗದ ಭೀತಿ ಕೂಡ ಜನರನ್ನ ಆವರಿಸಿಕೊಂಡು ಬಿಟ್ಟಿದೆ. ನಮಗೆಲ್ಲ ಗೊತ್ತು ಪೌರ ಕಾರ್ಮಿಕರು ಎಷ್ಟು ಮುಖ್ಯ ಅಂತ. ಅವರಿಲ್ಲ ಅಂದ್ರೆ ನಗರ ಇಷ್ಟು ಸ್ವಚ್ಛವಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಈಗ ಅವರು ಹಲವು ಬೇಡಿಕೆಗಳನ್ನ ಇಟ್ಕೊಂಡು ಪ್ರೊಟೆಸ್ಟ್ ಮುಂದಾಗಿದ್ದಾರೆ. ಅವರ ಧರಣಿಯಿಂದಾಗಿ ಇಡೀ ಬೆಂಗಳೂರು ಮತ್ತೊಮ್ಮೆ ಕಸದ ತೊಟ್ಟಿ ಆಗ್ಬಿಡುತ್ತಾ ಅನ್ನುವಂಥ ಆತಂಕ ಜನರನ್ನ ಕಾಡ್ತಾ ಇದೆ. ಬರೀ ಕಸದ ತೊಟ್ಟಿಯಲ್ಲ, ಬದಲಾಗಿ ಜಿಟಿ ಮಳೆಯಿಂದಾಗಿ ಸಾಂಕ್ರಾಮಿಕ ರೋಗಗಳು ಹರಡುವಂತ ಭೀತಿ ಸಿಟಿ ಜನರನ್ನ ಆವರಿಸಿಕೊಂಡಿದೆ. ಸದ್ಯ ಫ್ರೀಡಂ ಪಾರ್ಕ್ನಲ್ಲಿ ಪೌರ ಕಾರ್ಮಿಕರ ಹೋರಾಟ, ಧರಣಿ ಕೂತ್ಕೊಂಡಿದ್ದಾರೆ ಮಳೆಯನ್ನ ಲೆಕ್ಕಿಸದೆ. ಕೆಲಸ ಕಾಯಂ ಆಗಬೇಕು, ಈ ವಿಚಾರವನ್ನ ಮುಂದಿಟ್ಟುಕೊಂಡು ಅವರು ಹೋರಾಟಕ್ಕೆ ಇಳಿದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಎರಡು ಪ್ರದೇಶಗಳಿಂದ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಕೆಆರ್ ಮಾರ್ಕೆಟ್ ಪ್ರಮುಖ ಸ್ಥಳ, ಅಲ್ಲಿಂದ ನನ್ನ ಸಹೋದ್ಯೋಗಿ ಸವಿತಾ ನೇರ ಸಂಪರ್ಕದಲ್ಲಿದ್ದಾರೆ. ಮೆಜೆಸ್ಟಿಕ್ ನಿಂದ ನಮ್ಮ ಪ್ರತಿನಿಧಿ ಮಾದೇಶ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲೇದಾಗಿ ಕೆಆರ್ ಮಾರ್ಕೆಟ್, ಕಾರಣ ಬೆಂಗಳೂರಿನ ಅತಿ ಹೆಚ್ಚು ಫೇಮಸ್ ಆಗಿರುವ ಸ್ಥಳ, ಜೊತೆಗೆ ಅತಿ ಹೆಚ್ಚು ಜನ ಸೇರಿರುವಂತಹ ಸ್ಥಳ. ಕೆಆರ್ ಮಾರ್ಕೆಟ್ನ ಸದ್ಯದ ಪರಿಸ್ಥಿತಿ ಹೇಗಿದೆ ಸವಿತಾ? ಪೌರ ಕಾರ್ಮಿಕರ ಪ್ರೊಟೆಸ್ಟ್ ಎಷ್ಟರ ಮಟ್ಟಿಗೆ ಅಲ್ಲಿ ಸಮಸ್ಯೆ ಆಗ್ತಾ ಇದೆ? ಶ್ರುತಿ, ಪೌರ ಕಾರ್ಮಿಕರ ಈ ಒಂದು ಪ್ರತಿಭಟನೆ ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ನಿನ್ನೆ ಕೂಡ ಅಧಿಕೃತವಾಗಿ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ಚಾಲನೆಯನ್ನ ನೀಡಿದ್ದಾರೆ. ಮಳೆಯನ್ನು ಕೂಡ ಲೆಕ್ಕಿಸದೆ ಪ್ರತಿಭಟನೆಗೆ ಮುಂದಾದ್ರು. ಸದ್ಯ ನಾನು ಕೆಆರ್ ಮಾರ್ಕೆಟ್ ನೋಡಬಹುದು, ಕೆಆರ್ ಮಾರ್ಕೆಟ್ ಅಲ್ಲಿ ಇದ್ದೀನಿ. ಪ್ರಮುಖವಾಗಿ ಈ ಪೌರ ಕಾರ್ಮಿಕರು ಡಿಮ್ಯಾಂಡ್ ಅಂದ್ರೆ ಕೆಲಸನ ಕಾಯಂ ಮಾಡಬೇಕು, ಜೊತೆಗೆ ಮತ್ತೆ ಸಂಬಳವನ್ನ ಹೆಚ್ಚು ಮಾಡ್ಬೇಕಂತ ಪ್ರತಿಭಟನೆ ಮಾಡ್ತಿರೋದು ದೃಶ್ಯದಲ್ಲಿ ನೋಡಬಹುದು. ಇಲ್ಲಿ ಬಹುತೇಕ ಎಲ್ಲ ಕಸ ಗಾಡಿಗೆ ಡಂಪ್ ಆಗ್ತಿದೆ, ಬಟ್ ಯಾವುದೇ ಗಾಡಿ ಮೂವ್ ಆಗ್ತಿಲ್ಲ. ಕಸ ರೋಡಲ್ಲಿ ಬೀಳಬಾರ್ದನ್ನೋ ದೃಷ್ಟಿಯಿಂದ ಗಾಡಿಗೆ ನೇರವಾಗಿ ಡಂಪ್ ಮಾಡ್ತಾ ಇದ್ದಾರೆ. ಸೊ ಅದರ ಹೊರತಾಗಿ ಇಲ್ಲಿ ಯಾವುದು ಅಂದ್ರೆ ವೆಹಿಕಲ್ ಮೂವ್ ಆಗಲ್ಲ ಅಂತ ಸಿಬ್ಬಂದಿಗಳು ಕೂಡ ಹೇಳ್ತಿದ್ರು. ಇನ್ನು ಪ್ರತಿಭಟನೆಗೆ ಪ್ರಮುಖ ಬೇಡಿಕೆ ಯಾಕೆ ಕಾಯಂ ಮಾಡಬೇಕು? ಈಗಿರುವಂತಹ ಪೌರ ಕಾರ್ಮಿಕರಿಗೆ ಸಂಬಳ ಎಷ್ಟಿದೆ ಅಂದ್ರೆ ಬೇಸಿಕ್ ಸ್ಯಾಲರಿ 8,000 ಇದೆ. ಸೊ ಜೀವನ ಆಗಲ್ಲ, ಕಷ್ಟ ಆಗುತ್ತೆ ಅನ್ನೋ ಕಾರಣದಿಂದಾಗಿ ಕಾಯಂ ಮಾಡಬೇಕು, ಜೊತೆಗೆ ಸಂಬಳವನ್ನ ಹೆಚ್ಚು ಮಾಡ್ಬೇಕನ್ನೋ ಪ್ರಮುಖ ಡಿಮ್ಯಾಂಡ್ ಇಟ್ಕೊಂಡು ಪ್ರತಿಭಟನೆ ಮಾಡ್ತಿದ್ದಾರೆ. ದೃಶ್ಯದಲ್ಲೇ ನೋಡಬಹುದು. ಇದರಿಂದ ಅದರಲ್ಲೂ ಬೆಂಗಳೂರು ಗಾರ್ಡನ್ ಸಿಟಿ ಅಂತಾರೆ, ಗಾರ್ಬೇಜ್ ಸಿಟಿ ಆಗುತ್ತೆ. ಅದರಲ್ಲೂ ಪೌರ ಕಾರ್ಮಿಕರನ್ನ ನಿರ್ಲಕ್ಷ್ಯ ಮಾಡಿದ್ರೆ ಎಷ್ಟು ಗಬ್ಬೆತ್ ನಾರತ್ತೆ ಅನ್ನೋದಕ್ಕೆ ಇದೊಂದು ಒಳ್ಳೆ ನಿದರ್ಶನ. ಬಹುತೇಕ ಪ್ರತಿಭಟನೆಯನ್ನ ಮಾಡ್ತಿದ್ರು ಯಾವುದೇ ಅವ್ಯವಸ್ಥೆ ಆಗಬಾರ್ದನ್ನೋ ದೃಷ್ಟಿಯಿಂದ ಸಿಬ್ಬಂದಿಗಳು ಸ್ವಯಂ ಪ್ರೇರಿತರಾಗಿ ಕಸ ರಸ್ತೆಯಲ್ಲಿ ಬೀಳಬಾರ್ದು, ಸೊ ಗಾಡಿಲಿ ಇರಲಿ, ನಮ್ಮ ಪ್ರತಿಭಟನೆಯೂ ಇರುತ್ತೆ, ಅಟ್ಲೀಸ್ಟ್ ಈ ರೀತಿ ಜನರಿಗೆ ಸಮಸ್ಯೆ ಆಗಬಾರ್ದು. ಅದರಲ್ಲೂ ಕೆಆರ್ ಮಾರ್ಕೆಟ್ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವ್ಯಾಪಾರಸ್ಥರು ಬರ್ತಾರೆ, ಗ್ರಾಹಕರು ಬರ್ತಾರೆ, ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಓಡಾಟ ಇರುತ್ತೆ. ನೋಡಬಹುದು, ಬೆಳಗಿನಿಂದಲೂ ಈ ಗಾಡಿ ಯಾವ ಕಡೆನೂ ಮೂವ್ ಆಗಿಲ್ಲ, ಬಟ್ ಕಸ ಮಾತ್ರ ಗಾಡಿಗೆ ಡಂಪ್ ಆಗ್ತಿದೆ. ಇದೊಂಥರ ವಿಚಿತ್ರ ಪ್ರತಿಭಟನೆ ಅಂತಾನೆ ಹೇಳ್ಬೋದು. ನಮಗ್ ಸಮಸ್ಯೆ ಆದ್ರೂ ಪರವಾಗಿಲ್ಲ, ಸಂಬಳ ಕಡಿಮೆ ಇದೆ, ಆದ್ರೆ ಜನರಿಗೆ ಮಾತ್ರ ಸಮಸ್ಯೆ ಆಗಬಾರ್ದು, ಈ ಒಂದು ಭಾಗದಲ್ಲಿ ಅನ್ನೋ ಒಂದು ಅನಿಸಿಕೆಯನ್ನ ಇಲ್ಲಿಯ ಸಿಬ್ಬಂದಿಗಳು ಕೂಡ ಹೇಳ್ತಿದ್ರು. ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ. ಮತ್ತೊಂದು ಕಡೆ ಮೆಜೆಸ್ಟಿಕ್ ನ ಪರಿಸ್ಥಿತಿ ಬಗ್ಗೆ ವಿವರಣೆ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾದೇಶ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಹೃದಯ ಭಾಗ ಅಂತೀವಿ ಬೆಂಗಳೂರಿನ ಮೆಜೆಸ್ಟಿಕ್ ಅನ್ನ, ಹಾಗಾಗಿ ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಪೌರ ಕಾರ್ಮಿಕರ ಹೋರಾಟ ಅಲ್ಲೇನಾದ್ರೂ ಸಮಸ್ಯೆಯನ್ನ ತಂದೊಡ್ಡಿದೆಯಾ? ಆಬ್ವಿಯಸ್ಲಿ ಸಮಸ್ಯೆ ಆಗಿರುತ್ತೆ, ಅಲ್ಲಿನ ಪರಿಸ್ಥಿತಿಯನ್ನ ವಿವರಿಸೋದಾದ್ರೆ. ಖಂಡಿತ ಶ್ರುತಿ, ಈ ಒಂದು ಪೌರ ಕಾರ್ಮಿಕರು, ಅದರಲ್ಲೂ ಕೂಡ ಬಿಬಿಎಂಪಿ ವಾಹನಗಳು ಅಂದ್ರೆ ಕಸದ ಲಾರಿ ಮತ್ತು ಕಸದ ಅಪೆ ಆಟೋಗಳೇನಿದೆ, ಆ ಒಂದು ಆಟೋ ಚಾಲಕರು ಇವತ್ತು ಪ್ರತಿಭಟನೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ನಿನ್ನೆಯಿಂದ ಕಂಪ್ಲೀಟ್ ಆಗಿ ಪ್ರತಿಭಟನೆಗಿಳಿದಿದ್ದಾರೆ. ಮಳೆಯನ್ನು ಲೆಕ್ಕಿಸದೆ ಅವರು ಪ್ರತಿಭಟನೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಪೌರ ಕಾರ್ಮಿಕರು ಕಸವನ್ನ ಬಳಿಯುವಂತ ಕೆಲಸ ಮಾಡಿದ್ರು ಕೂಡ ಅದು ಎಲ್ಲಿಗೆ ಒಂದು ಸೇರ್ಬೇಕು, ಶೇಖರಣೆ ಆಗಬೇಕು, ಆ ಒಂದು ಕೆಲಸ ಆಗ್ತಿಲ್ಲ. ಯಾಕಂದ್ರೆ ಚಾಲಕರು ಯಾರು ಕೂಡ ವಾಹನವನ್ನ ಹತ್ತಿಲ್ಲ. ನಾನು ಸದ್ಯಕ್ಕೆ ಮೆಜೆಸ್ಟಿಕ್ ನಲ್ಲಿ ಇದ್ದೀನಿ. ಈ ಒಂದು ಮೆಜೆಸ್ಟಿಕ್ ನ ಒಂದು ಕೆಳಗಡೆ ಅಂದ್ರೆ ಅಂಡರ್ ಪಾಸ್ ಬಳಿ ಯಾವ ರೀತಿ ವಾಹನಗಳು ನಿಂತಿದೆ ನಿಮ್ಗೆ ತೋರಿಸ್ತಾರೆ ನಮ್ಮ ವಿಡಿಯೋ ಜರ್ನಲಿಸ್ಟ್ ಹರಿಪ್ರಸಾದ್. ನೋಡ್ತಿರ್ಬೋದು, ಬೆಳಗ್ಗೆ ಆದ್ರೆ ಸಾಕು 4 ಗಂಟೆಯಿಂದಲೇ ಈ ರೀತಿಯಾದಂತಹ ವಾಹನಗಳು ಬೆಂಗಳೂರಿನಲ್ಲಿ ಸಾಕಷ್ಟು ರೆಡಿ ಆಗಿರುತ್ತೆ. ಯಾಕಂದ್ರೆ ಪೌರ ಕಾರ್ಮಿಕರು ರಸ್ತೆಗಳನ್ನಾಗಿರ್ಬೋದು, ಎಲ್ಲೆಲ್ಲಿ ಕಸ ಇರುತ್ತೆ ಅದೆಲ್ಲವನ್ನು ಕೂಡ ಕ್ಲೀನ್ ಮಾಡಿದ್ರೆ ಈ ಒಂದು ವಾಹನಗಳಲ್ಲಿ ಅವನ್ನ ಶೇಖರಣೆ ಮಾಡಿಕೊಂಡು ಎಲ್ಲಿ ಡ್ರೈನೇಜ್ ಗಳನ್ನ ಶೇಖರಣೆ ಮಾಡಬೇಕು ಅಲ್ಲಿ ಹೋಗಿ ಹಾಕುವಂತ ಕೆಲಸವನ್ನ ಮಾಡಲಾಗುತ್ತೆ. ಆದ್ರೆ ನಿನ್ನೆಯಿಂದಲೂ ಕೂಡ ಬೆಂಗಳೂರಿನಲ್ಲಿ ಕಸ ಶೇಖರಣೆ ಆಗ್ತಿದೆ, ಆದ್ರೆ ಎಲ್ಲಿ ಅದನ್ನ ತಲುಪಿಸಬೇಕು ಆ ಒಂದು ಕೆಲಸ ಆಗ್ತಿಲ್ಲ. ಹೀಗಾಗಿ
ಆಗಿ ಸಾಕಷ್ಟು ತೊಂದರೆ ಆಗ್ತಿದೆ. ಸಾಮಾನ್ಯವಾಗಿ ಸದ್ಯಕ್ಕೆ ಮಳೆ ಇರುತ್ತದೆ, ಜೊತೆಗೆ ಒಂದು ವೆದರ್ ಚೇಂಜ್ ಆಗಿದೆ. ಈ ಒಂದು ವೆದರ್ ನಿಂದ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಇದರ ಜೊತೆಗೆ ಈ ರೀತಿಯಾಗಿ ಕಸಗಳಿಂದ ಸಾಕಷ್ಟು ಬೇರೆ ರೀತಿಯಾದಂತ ವಾತಾವರಣ ಸೃಷ್ಟಿಯಾಗುವಂತ ಸಾಧ್ಯತೆ ಇದೆ. ಸಾಂಕ್ರಾಮಿಕ ರೋಗಗಳು ಹರಡುವಂತ ಸಾಧ್ಯತೆ ಇದೆ. ಇದು ಬರೀ ಮೆಜೆಸ್ಟಿಕ್ ನಲ್ಲಿ ಮಾತ್ರ ಅಲ್ಲ, ಆಯಾ ವಾರ್ಡ್ಗಳಲ್ಲಿ ಇರುವಂತಹ ಈ ರೀತಿಯಾದಂತಹ ಬಿಬಿಎಂಪಿ ವಾಹನಗಳು ಅಲ್ಲಿಯೇ ನಿಂತಿವೆ. ಯಾಕಂದ್ರೆ ಅವುಗಳನ್ನ ಚಾಲನೆ ಮಾಡುವಂತ ಚಾಲಕರು ಈಗ ಫ್ರೀಡಂ ಪಾರ್ಕ್ ನಲ್ಲಿ ಪ್ರೊಟೆಸ್ಟ್ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ನಮಗೆ ಕಾಯಂ ಆಗಿ ಸರ್ಕಾರಿ ಉದ್ಯೋಗವನ್ನ ಮಾಡಬೇಕು, ಕಾಯಂ ಮಾಡಬೇಕು, ಅದರಿಂದ ನಮಗೆ ಮತ್ತೆ ನಮ್ಮ ಕುಟುಂಬಕ್ಕೆ ಸಾಕಷ್ಟು ಹೆಲ್ಪ್ ಆಗುತ್ತೆ ಅನ್ನುವಂತ ಮಾತುಗಳನ್ನ ಪ್ರೊಟೆಸ್ಟ್ ನಲ್ಲಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶ್ರುತಿ. ಓಕೆ ಮದೇಶ್, ಧನ್ಯವಾದಗಳು. ಮತ್ತೆ ಗಾರ್ಬೇಜ್ ಸಿಟಿ ಆಗುತ್ತಾ ಬೆಂಗಳೂರು? 2ನೇ ದಿನಕ್ಕೆ ಕಾಲಿಟ್ಟಿದೆ ಪೌರ ಕಾರ್ಮಿಕರ ಪ್ರೊಟೆಸ್ಟ್. ಕೆಲಸ ಕಾಯಂ, ವೇತನ ಹೆಚ್ಚಳಕ್ಕಾಗಿ ಪ್ರತಿಭಟನೆ ಆಗ್ತಾ ಇದೆ. ಕಸ ಸಂಗ್ರಹ ಕೈಬಿಟ್ಟು ಫ್ರೀಡಂ ಪಾರ್ಕ್ ನಲ್ಲಿ ಧರಣಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಜಿಟಿ ಮಳೆಗೆ ಕೆಸರು ಗದ್ದೆಯಾಗಿದೆ ಬೆಂಗಳೂರು. ಕಸದ ಗುಡ್ಡೆಯಿಂದ ಸಾಂಕ್ರಾಮಿಕ ರೋಗದ ಭೀತಿ ಕೂಡ ಜನರನ್ನ ಆವರಿಸಿಕೊಂಡು ಬಿಟ್ಟಿದೆ. ನಮಗೆಲ್ಲ ಗೊತ್ತು ಪೌರ ಕಾರ್ಮಿಕರು ಎಷ್ಟು ಮುಖ್ಯ ಅಂತ. ಅವರಿಲ್ಲ ಅಂದ್ರೆ ನಗರ ಇಷ್ಟು ಸ್ವಚ್ಛವಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಈಗ ಅವರು ಹಲವು ಬೇಡಿಕೆಗಳನ್ನ ಇಟ್ಕೊಂಡು ಪ್ರೊಟೆಸ್ಟ್ ಮುಂದಾಗಿದ್ದಾರೆ. ಅವರ ಧರಣಿಯಿಂದಾಗಿ ಇಡೀ ಬೆಂಗಳೂರು ಮತ್ತೊಮ್ಮೆ ಕಸದ ತೊಟ್ಟಿ ಆಗ್ಬಿಡುತ್ತಾ ಅನ್ನುವಂತ ಆತಂಕ ಜನರನ್ನ ಕಾಡ್ತಾ ಇದೆ. ಬರೀ ಕಸದ ತೊಟ್ಟಿಯಲ್ಲ, ಬದಲಾಗಿ ಜಿಟಿ ಮಳೆಯಿಂದಾಗಿ ಸಾಂಕ್ರಾಮಿಕ ರೋಗಗಳು ಹರಡುವಂತ ಭೀತಿ ಸಿಟಿ ಜನರನ್ನ ಆವರಿಸಿಕೊಂಡಿದೆ. ಸದ್ಯ ಫ್ರೀಡಂ ಪಾರ್ಕ್ ನಲ್ಲಿ ಪೌರ ಕಾರ್ಮಿಕರ ಹೋರಾಟ, ಧರಣಿ ಕೂತ್ಕೊಂಡಿದ್ದಾರೆ. ಮಳೆಯನ್ನ ಲೆಕ್ಕಿಸದೆ ಕೆಲಸ ಕಾಯಂ ಆಗಬೇಕು, ಈ ವಿಚಾರವನ್ನ ಮುಂದಿಟ್ಟುಕೊಂಡು ಅವರು ಹೋರಾಟಕ್ಕೆ ಇಳಿದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. 2 ಪ್ರದೇಶಗಳಿಂದ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಕೆಆರ್ ಮಾರ್ಕೆಟ್ ಪ್ರಮುಖ ಸ್ಥಳ, ಅಲ್ಲಿಂದ ನನ್ನ ಸಹೋದ್ಯೋಗಿ ಸವಿತಾ ನೇರ ಸಂಪರ್ಕದಲ್ಲಿದ್ದಾರೆ. ಮೆಜೆಸ್ಟಿಕ್ ನಿಂದ ನಮ್ಮ ಪ್ರತಿನಿಧಿ ಮಾದೇಶ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲನೇದಾಗಿ ಕೆಆರ್ ಮಾರ್ಕೆಟ್, ಕಾರಣ ಬೆಂಗಳೂರಿನ ಅತಿ ಹೆಚ್ಚು ಫೇಮಸ್ ಆಗಿರುವ ಸ್ಥಳ, ಜೊತೆಗೆ ಅತಿ ಹೆಚ್ಚು ಜನ ಸೇರಿರುವಂತಹ ಸ್ಥಳ. ಕೆಆರ್ ಮಾರ್ಕೆಟ್ನ ಸದ್ಯದ ಪರಿಸ್ಥಿತಿ ಹೇಗಿದೆ ಸವಿತಾ? ಪೌರ ಕಾರ್ಮಿಕರ ಪ್ರೊಟೆಸ್ಟ್ ಎಷ್ಟರ ಮಟ್ಟಿಗೆ ಸಮಸ್ಯೆ ಆಗ್ತಾ ಇದೆ? ಶ್ರುತಿ, ಪೌರ ಕಾರ್ಮಿಕರ ಈ ಒಂದು ಪ್ರತಿಭಟನೆ 2ನೇ ದಿನಕ್ಕೆ ಕಾಲಿಟ್ಟಿದೆ. ನಿನ್ನೆ ಕೂಡ ಅಧಿಕೃತವಾಗಿ ಫ್ರೀಡಂ ಪಾರ್ಕ್ ನಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ಚಾಲನೆಯನ್ನ ನೀಡಿದ್ದಾರೆ. ಮಳೆಯನ್ನು ಕೂಡ ಲೆಕ್ಕಿಸದೆ ಪ್ರತಿಭಟನೆಗೆ ಮುಂದಾದ್ರು. ಸದ್ಯ ನಾನು ಕೆಆರ್ ಮಾರ್ಕೆಟ್ ನೋಡಬಹುದು, ಕೆಆರ್ ಮಾರ್ಕೆಟ್ ಅಲ್ಲಿ ಇದ್ದೀನಿ. ಪ್ರಮುಖವಾಗಿ ಈ ಪೌರ ಕಾರ್ಮಿಕರು ಡಿಮ್ಯಾಂಡ್ ಅಂದ್ರೆ ಕೆಲಸನ ಕಾಯಂ ಮಾಡಬೇಕು, ಜೊತೆಗೆ ಮತ್ತೆ ಸಂಬಳವನ್ನ ಹೆಚ್ಚು ಮಾಡ್ಬೇಕಂತ ಪ್ರತಿಭಟನೆ ಮಾಡ್ತಿರೋದು ದೃಶ್ಯದಲ್ಲಿ ನೋಡಬಹುದು. ಇಲ್ಲಿ ಬಹುತೇಕ ಎಲ್ಲ ಕಸ ಗಾಡಿಗೆ ಡಂಪ್ ಆಗ್ತಿದೆ, ಬಟ್ ಯಾವುದೇ ಗಾಡಿ ಮೂವ್ ಆಗ್ತಿಲ್ಲ. ಕಸ ರೋಡಲ್ಲಿ ಬೀಳಬಾರ್ದನ್ನೋ ದೃಷ್ಟಿಯಿಂದ ಗಾಡಿಗೆ ನೇರವಾಗಿ ಡಂಪ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಹೊರತಾಗಿ ಇಲ್ಲಿ ಯಾವುದು ಅಂದ್ರೆ ವೆಹಿಕಲ್ ಮೂವ್ ಆಗಲ್ಲ ಅಂತ ಸಿಬ್ಬಂದಿಗಳು ಕೂಡ ಹೇಳ್ತಿದ್ರು. ಇನ್ನು ಪ್ರತಿಭಟನೆಗೆ ಪ್ರಮುಖ ಬೇಡಿಕೆ ಯಾಕೆ ಕಾಯಂ ಮಾಡಬೇಕು? ಈಗಿರುವಂತಹ ಪೌರ ಕಾರ್ಮಿಕರಿಗೆ ಸಂಬಳ ಎಷ್ಟಿದೆ ಅಂದ್ರೆ ಬೇಸಿಕ್ ಸ್ಯಾಲರಿ 8,000 ಇದೆ. ಸೊ ಜೀವನ ಆಗಲ್ಲ, ಕಷ್ಟ ಆಗುತ್ತೆ ಅನ್ನೋ ಕಾರಣದಿಂದಾಗಿ ಕಾಯಂ ಮಾಡಬೇಕು, ಜೊತೆಗೆ ಸಂಬಳವನ್ನ ಹೆಚ್ಚು ಮಾಡಬೇಕನ್ನೋ ಪ್ರಮುಖ ಡಿಮ್ಯಾಂಡ್ ಇಟ್ಕೊಂಡು ಪ್ರತಿಭಟನೆ ಮಾಡ್ತಿದ್ದಾರೆ. ದೃಶ್ಯದಲ್ಲೇ ನೋಡಬಹುದು. ಇದರಿಂದ ಅದರಲ್ಲೂ ಬೆಂಗಳೂರು ಗಾರ್ಡನ್ ಸಿಟಿ ಅಂತಾರೆ, ಗಾರ್ಬೇಜ್ ಸಿಟಿ ಆಗುತ್ತೆ. ಅದರಲ್ಲೂ ಪೌರ ಕಾರ್ಮಿಕರನ್ನ ನಿರ್ಲಕ್ಷ್ಯ ಮಾಡಿದ್ರೆ ಎಷ್ಟು ಗಬ್ಬೆತ್ನಾರತ್ತೆ ಅನ್ನೋದಕ್ಕೆ ಇದೊಂದು ಒಳ್ಳೆ ನಿದರ್ಶನ. ಬಹುತೇಕ ಪ್ರತಿಭಟನೆಯನ್ನ ಮಾಡ್ತಿದ್ರು ಯಾವುದೇ ಅವ್ಯವಸ್ಥೆ ಆಗಬಾರ್ದನ್ನೋ ದೃಷ್ಟಿಯಿಂದ ಸಿಬ್ಬಂದಿಗಳು ಸ್ವಯಂ ಪ್ರೇರಿತರಾಗಿ ಕಸ ರಸ್ತೆಯಲ್ಲಿ ಬೀಳಬಾರ್ದು, ಸೊ ಗಾಡಿಲಿ ಇರಲಿ, ನಮ್ಮ ಪ್ರತಿಭಟನೆಯೂ ಇರುತ್ತೆ, ಅಟ್ಲೀಸ್ಟ್ ಈ ರೀತಿ ಜನರಿಗೆ ಸಮಸ್ಯೆ ಆಗಬಾರ್ದು. ಅದರಲ್ಲೂ ಕೆಆರ್ ಮಾರ್ಕೆಟ್ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವ್ಯಾಪಾರಸ್ಥರು ಬರ್ತಾರೆ, ಗ್ರಾಹಕರು ಬರ್ತಾರೆ, ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಓಡಾಟ ಇರುತ್ತೆ. ನೋಡಬಹುದು, ಬೆಳಗಿನಿಂದಲೂ ಈ ಗಾಡಿ ಯಾವ ಕಡೆನೂ ಮೂವ್ ಆಗಿಲ್ಲ. ಬಟ್ ಕಸ